ಕಿಟ ಧಿಮಿ ತಕಿಟ ದಕ ದಿತ್ತ ಕಣಕ ಜಂ ತರಿ ಕಿಟ ತಿಂಗ್ ತಕದ ಕಿಟ ಧಿಮಿ ತಕಿಟ ದಿತ್ತ ಕಣಕ ಜಂ ತರಿ ಕಿಟ ತಕ ದಿತ್ತ ಕಣಕ ಜಂ ತರಿ ಕಿಟ ತತ್ತಿತ್ತ ಕದಕ ದಿತ್ತ ತತ್ತಿತ್ತ ಕಡದ ಕುದರಗಿಡದು ತತ್ತಿತ್ತ ಕಡದ ಕುದರಗಿಡದು ದಳಂಕು ದಕ್ಕಡದ ಕುದರಗಿಡದು ದಳಂಕು ತಕದಿ ಕುತಕ ತದಿ ಕಿಟ ತುಂ ತತ್ತಿತ್ತ ಕಣಕ ಜಂ ತರಿ ಕಿಟ ತಕದ ಉದಕ ತಕಿಟ ಧಿಮಿ ತಕಿಟ ದಕ ದಿತ್ತ ಕಣಕ ಜಂ ತರಿ ಕಿಟ ತಿಂಗ್ ತಕದ ಕಿಟ ಕಿಟ ಧಿಮಿ ತಕಿಟ ದಕ ದಿತ್ತ ಕಣಕ ಜಂ ತರಿ ಕಿಟ ತಿಂಗ್ ತಕದ ಕಿಟ ಧಿಮಿ ತಕಿಟ ದಿತ್ತ ಕಣಕ ಜಂ ತರಿ ಕಿಟ ತಕ ದಿತ್ತ ಕಣಕ ಜಂ ತರಿ ಕಿಟ ತತ್ತಿತ್ತ ಕದಕ ದಿತ್ತ ತತ್ತಿತ್ತ ಕಡದ ಕುದರಗಿಡದು ತತ್ತಿತ್ತ ಕಡದ ಕುದರಗಿಡದು ದಳಂಕು ದಕ್ಕಡದ ಕುದರಗಿಡದು ದಳಂಕು ತಕದಿ ಕುತಕ ತದಿ ಕಿಟ ತುಂ ತತ್ತಿತ್ತ ಕಣಕ ಜಂ ತರಿ ಕಿಟ ತಕದ ಉದಕ ತಕಿಟ ಧಿಮಿ ತಕಿಟ ದಕ ದಿತ್ತ ಕಣಕ ಕಿಟ ಧಿಮಿ ತಕಿಟ ದಕ ದಿತ್ತ ಕಣಕ ಜಂ ತರಿ ಕಿಟ ತಿಂಗ್ ತಕದ ಕಿಟ ಧಿಮಿ ತಕಿಟ ದಿತ್ತ ಕಣಕ ಜಂ ತರಿ ಕಿಟ ತಕ ದಿತ್ತ ಕಣಕ ಜಂ ತರಿ ಕಿಟ ತತ್ತಿತ್ತ ಕದಕ ದಿತ್ತ ತತ್ತಿತ್ತ ಕಡದ ಕುದರಗಿಡದು ತತ್ತಿತ್ತ ಕಡದ ಕುದರಗಿಡದು ದಳಂಕು ದಕ್ಕಡದ ಕುದರಗಿಡದು ನಾವು ದೀಪವನ್ನು ಬೆಳಗಿಸುವುದರ ಮೂಲಕ ಹಾಗೂ ಮಡಿಕೆಗಳಿಗೆ ಧಾನ್ಯಗಳನ್ನು ಹಾಕುವ ಮೂಲಕ ರೈತರನ್ನು ಗೌರವಿಸುವ ಮೂಲಕ ಹಾಗೂ ಕೃಷಿಯ ಮಹತ್ವವನ್ನು ಅನ್ನಕ್ಕಂತ ಸಂಕೇತವನ್ನು ತಿಳಿಯುವ ಕಾರಣವಾಗಿ ಈ ಕಾರ್ಯಕ್ರಮವನ್ನು ನಾವು ಮಡಿಕೆಗಳಿಗೆ ಉದ್ಘಾಟಿಸುವುದು ನಮ್ಮ ವಾಡಿಕೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಶಾಸಕರು ಹಾಗೂ ಎಲ್ಲ ಚಿಕ್ಕವರು ಈಗ ತಾನೇ ಪ್ರೆಗ್ನೆನ್ಸಿಯಲ್ಲಿರೋರಿದ್ದಾರೆ, ಕೆಲವು ಚಿಕ್ಕ ಮಕ್ಕಳು ಇಲ್ಲಿ ಓಡಾಡ್ತಾ ಇದ್ದಾರೆ ನೋಡ್ತೀವಿ, ಕೆಲವು ಬೆಳೆದು ನಿಂತಹ ಮಕ್ಕಳಿದ್ದಾರೆ ನಮಗೆ, ಕೆಲವರು ಕೆಲಸಕ್ಕೆ ಈಗಾಗಲೇ ಹೋಗ್ತಾ ಇರ್ಬೋದು, ಕೆಲವರಿಗೆ ನೀವು ಮದುವೆ ಮಾಡಿ ಕೊಟ್ಟಿರ್ಬೋದು. ಸೊ ವಿವಿಧ ವಯಸ್ಸಿನ ವಯೋಮಿತಿ ಇರುವಂತಹ ಮಕ್ಕಳು ನಮಗೆ ಇದ್ದಾರೆ.
ನಾವು ಅವರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತೇವೆ, ಅವ್ರು ಯಾವ ದಿಕ್ಕಿನಲ್ಲಿ ಹೋಗ್ಬೇಕಂತ ನನ್ನನ್ನು ನೋಡಿ ನಿಮಗೆ ಖುಷಿ ಆಗ್ತಾ ಇದೆ ಅಲ್ವಾ? ಸೊ ನಿಮ್ಮ ಮಕ್ಕಳನ್ನು ಆ ಹಂತದಲ್ಲಿ ನೋಡಬೇಕು ಅಂತಂದರೆ ನೀವು ಏನು ಮಾಡಬಹುದು, ಅವರಿಗೆ ಮನೆಯಲ್ಲಿ ಯಾವ ರೀತಿ ಪ್ರೋತ್ಸಾಹ ಸಿಗಬೇಕು ಅನ್ನುವಂಥದ್ದು ನಿಮಗೆ ಒಂದು ಸ್ವಂತ ಆಲೋಚನೆ ಬಂದರೆ ಇಲ್ಲಿದ್ದಂತಹ ಎಲ್ಲ ಮಕ್ಕಳು ಒಂದಿಲ್ಲ ಒಂದು ರೀತಿಯಲ್ಲಿ ಒಂದು ಹಂತ ತಲುಪಬಹುದು ಅನ್ನುವಂಥದ್ದು ಒಂದು ನನ್ನ ಆಶಯ. ಸೊ ಅಕ್ಕಪಕ್ಕದಲ್ಲಿ ಯಾರೋ ಒಬ್ಬರು ಏನೋ ಮಾಡೋದು, ಇತ್ತೀಚೆಗೆ ನಾವು ನೋಡ್ತೇವೆ ಮಗಳು ವಯಸ್ಸಿಗೆ ಬಂದ್ಲು ಅನ್ನುವಂಥದ್ದು ಒಂದು ಸಾಧಾರಣವಾಗಿ ಕೇಳುವಂಥ ನಾವು ವಸ್ತು ವಿಷಯ. ಮಗಳು ವಯಸ್ಸಿಗೆ ಬಂದ್ಲು ಅಂತಂದ್ರೆ ಫಸ್ಟ್ ಕಾಣದೆ ಮದುವೆಗೆ ತಯಾರಿ ಮಾಡಬೇಕು ಅಂತ. ನಾವು ಯಾವ ಕಾಲದಲ್ಲಿದ್ದೀವಿ ಅನ್ನೋದು ಮೊದಲು ಆಲೋಚನೆ ಮಾಡಿ. ಮಹಿಳೆಯರು ಎಲ್ಲಿಂದ ಎಲ್ಲಿಗೆ ಹೋಗಿ ತಲುಪಿದ್ದಾರೆ. ನಿಮಗೆ ಗೊತ್ತಿದೆ, ಸುನೀತಾ ವಿಲಿಯಮ್ಸ್, ಕಲ್ಪನಾ ಚಾವ್ಲಾ ಆಕಾಶ ಬಾಹ್ಯಾನ ಮಾಡಿ ಬಂದ್ಬಿಟ್ಟಿದ್ದಾರೆ. ಮಹಿಳಾ ಪ್ರಧಾನಮಂತ್ರಿಯರು ಅವ್ರನ್ನ ನಾವು ನೋಡಿದ್ದೇವೆ ಇಂಡಿಯಾದಲ್ಲಿ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೊಂದು ಬಿಸ್ನೆಸ್ ಫ್ರಂಟಲ್ಲಿ ನಾವು ಕರ್ನಾಟಕದವರೇ ಮಜುಮ್ದಾರ್ ಶಾ ಅವರು, ಕಿರಣ್ ಮಜುಮ್ದಾರ್ ಶಾ ಅವ್ರನ್ನ ನೋಡಿದ್ದೇವೆ. ಇನ್ಫೋಸಿಸ್ ಸುಧಾಮೂರ್ತಿ ಅವರನ್ನ ನೋಡಿದ್ದೇವೆ. ಕಿರಣ್ ಬೇಡಿ ಪೊಲೀಸಲ್ಲಿ ಈಗಾಗಲೇ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಪೋಸ್ಟ್ ರಿಟೈರ್ಡ್. ಮಹಿಳೆಯರು ಯಾವ ಅಚೀವ್ ಮಾಡ್ತಾ ಇಲ್ಲ ಅನ್ನುವಂಥದ್ದಿಲ್ಲ. ಯಾವ ಒಂದು ನೀವು ಸ್ಪಿಯರ್ ತಗೊಳ್ಳಿ, ಯಾವ ಒಂದು ಪ್ರೊಫೆಷನ್ ತಗೊಳ್ಳಿ, ಅಲ್ಲಿ ಒಂದಿಲ್ಲ ಒಂದು ಹಂತದಲ್ಲಿ ಛಾಪು ಮೂಡಿಸ್ತಾನೆ ಇದ್ದಾರೆ. ಅವರಿಗೆ ಒಂದು ಸಣ್ಣ ಒಂದು ಹಿಡಿಬೇಕು, ಒಂದು ಪುಷ್ ಬೇಕು. ಆ ಪುಷ್ ಸಿಕ್ತು ಅಂತಂದ್ರೆ ಅವ್ರು ಆರಾಮಾಗಿ ದಾಟ್ತಾರೆ. ಅದು ಗಂಡು ಮಕ್ಕಳಿಗೆ ಆಗಲ್ಲ, ನಮ್ಗೆ ಕ್ಲಿಯರ್ ಕಟ್ಟಾಗಿ ಗಂಡು ಮಕ್ಕಳಿಗೆ ಆಗಲ್ಲ. ಯಾಕಂದ್ರೆ ಮನಸ್ಸಲ್ಲಿ ಆ ಹುಮ್ಮಸ್ಸಿರುತ್ತೆ, ಹೆಣ್ಮಕ್ಳಿಗೆ ಮಾಡ್ತೀನಿ ಅಂತ ಹುಮ್ಮಸ್ಸಿರುತ್ತೆ. ಬಟ್ ಯಾರಾದ್ರೂ ಒಬ್ರು ಹೇಳಿ ಮನೆಯಲ್ಲಿ ಆ ಒಂದು ವ್ಯವಸ್ಥೆ ಸಿಗಲಿ ಅನ್ನೋ ಆಲೋಚನೆ ತುಂಬಾ ಇರುತ್ತೆ. ಸಮಾಜದಲ್ಲಿ ನನಗೆ ಒಂದು ಆ ವ್ಯವಸ್ಥೆ ಸಿಗಲಿ, ಆ ಒಂದು ಅವಕಾಶ ಸಿಗಲಿ ಅನ್ನೋದು ತುಂಬಾ ಇರುತ್ತೆ. ನಾನಾಗಿ ಮುನ್ನುಗ್ಗಿ ಹೋಗ್ತೀನಿ ಅನ್ನೋದು ಒಂದು ಸಣ್ಣ ಭಯ, ಒಂದು ಆತಂಕ ಇರುತ್ತೆ ಮಕ್ಕಳಿಗೆ. ಆ ಭಯ ಹೋಗಲಾಡಿಸ್ಬೇಕಾದ್ರೆ ನಾವು ಈ ಒಂದು ಹಂತದಲ್ಲಿ ಏನಿದ್ದೀವಿ, ನಾವಿರ್ಬೋದು ತಂದೆ ತಾಯಿಯಾಗಿ ಅಥವಾ ಸಮಾಜದಲ್ಲಿದ್ದಂತಹ ಕುಟುಂಬ ಆಪ್ತ ವರ್ಗ ಏನಿದೆ ಅವ್ರದ್ದು ಜವಾಬ್ದಾರಿ. ನೀನು ಏನು ಮಾಡ್ತೀಯ ಮಾಡು ಅಂತ ಹೇಳುವಂಥದ್ದಿದೆಯಲ್ಲ, ಆ ವ್ಯವಸ್ಥೆ ಆಗಬೇಕು. ಒಂದು ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ ಯಾವುದೋ ಒಂದು ಛಲ ಇಟ್ಕೊಂಡು ಓದ್ತೀನಿ ಅಂತಂದ್ರೆ ಓದು ಅಂತ ಹೇಳಿದ್ರೆ ಸಾಕು, ಅವ್ರು ಓದ್ಬಿಡ್ತಾರೆ. ಯಾಕೆ ಬೇಕು ನಿಮಗೆ ಅಂತ ಪ್ರಶ್ನೆ ಮಾಡಿದ್ರೆ ಹಿಂಸರ್ತಾರೆ. ಅಷ್ಟೇ ವ್ಯತ್ಯಾಸ ಇರೋದು. ಸೊ ನಾನು ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತಾ ಇರೋದು, ನಿಮಗೆ ಒಂದು ಮೇಜರ್ ಇಶ್ಯೂ ನಾನು ತಮಗೆಲ್ಲ ಹೇಳಬೇಕಾದಂಥದ್ದು, ಬೆಳೀತಾ ಇರುವಂಥ ಮಕ್ಕಳಿಗೆ ಅವಕಾಶಗಳನ್ನ ಕೊಡುವಂಥದ್ದು. ಅವ್ರು ತಾವಾಗೇ ತಮ್ಮ ದಾರಿ ಕಾರ್ಯಕ್ರಮಕ್ಕೆ ಒಂದು ಉದ್ಘಾಟನೆಯನ್ನು ಆರಂಭಿಸ್ತಾ ಇದ್ದೀವಿ. ಮಹಿಳಾ ಶಕ್ತಿಗೆ, ನಾರಿ ಶಕ್ತಿಗೆ, ಮಹಿಳಾ ಶಕ್ತಿಗೆ, ನಾರಿ ಶಕ್ತಿಗೆ, ಕನ್ನಡಾಟಗೆ, ಕನ್ನಡಾಟಗೆ ಸೌಂಡ್ ಬರ್ತಾ ಇಲ್ಲ ಮೇಡಮ್, ಲಾಸ್ಟ್ ಕನ್ನಡಾಟಗೆ. ಹಿಂದೆಯಿಂದ ಮಹಿಳೆಯರು ಜೈಕಾರ ಆಗ್ತಾ ಇಲ್ಲ, ಆಶಾ ಕಾರ್ಯಕರ್ತೆಯರಿಗೆ ಜೈಕಾರ ಆಗ್ತಾ ಇಲ್ಲ. ಜೋರಾಗಿ ಕೈ ಮೇಲೆ ಎತ್ತಿ ಹಾಕು, ಯಾಕಂದ್ರೆ ನಾವು ಮಹಿಳೆಯರು, ಅದಕ್ಕೋಸ್ಕರ ನಮಗಾಗಿ ನಡೀತಕ್ಕಂಥ ಕಾರ್ಯಕ್ರಮ ಆದ್ದರಿಂದ ನಾನು ಮುಂದುವರಿಸಿ ಒಂದು 2 ಮಾತು ಹೇಳ್ತೀನಿ ಅಷ್ಟೇ. ನಾನೊಂದು ದೊಡ್ಡ ಭಾಷಣ ರೆಡಿ ಮಾಡ್ಕೊಂಡು ಬಂದೆ, ಬಟ್ ನಂಗೆ ಅನ್ಸುತ್ತೆ ಅದರ ಅಗತ್ಯವೇ ಇಲ್ಲ ಇಲ್ಲಿ. ಯಾಕಂದ್ರೆ ಮೊದಲೇ ಎಲ್ಲ ತಿಳ್ಕೊಂಡು, ಮೊದಲೇ ಎಚ್ಚೆತ್ತಿರುವಂತಹ, ಮೊದಲೇ ಅರಿವಿನ ಹಾದಿಯಲ್ಲಿ ಇರುವಂತಹ ನಿಮ್ಮಂಥವರಿಗೆ ನಾನು ಹೇಳೋದೇನೂ ಇಲ್ಲ ಅಂತ ಅನಿಸ್ತೀನಿ. ನಿಜವಾಗಿ ಸತ್ಯವಾಗಿ ಮಾತು ಹೇಳ್ತಾ ಇದ್ದೀನಿ. ನಾನು ಮೊನ್ನೆ ಯಾವುದೋ ಒಂದು ಕುಗ್ರಾಮಕ್ಕೆ ಹೋಗಿದ್ದೆ, ಅಲ್ಲಿ ಮಾತಾಡಬೇಕಿತ್ತು. ಅವರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಬಗ್ಗೆ ಗೊತ್ತಿರಲಿಲ್ಲ, ಮಹಿಳೆಯರ ಬಗ್ಗೆ ಗೊತ್ತಿರಲಿಲ್ಲ, ಮಹಿಳೆಯರ ಹಕ್ಕಿನ ಬಗ್ಗೆ ಗೊತ್ತಿರಲಿಲ್ಲ, ಸರ್ಕಾರ ಅಥವಾ ನಮಗೆ ಇರುವಂಥ ಕಾನೂನಿನ ಹಕ್ಕುಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಅವರಿಗೆ ನಾನು ABCD ಇಲ್ಲ ಶುರು ಮಾಡಬೇಕಾಯ್ತು, ಆ ಇಂದ ಹೇಳಬೇಕಾಯ್ತು. ಆದರೆ ಇಲ್ಲಿ ನೀವು XYZ ತಲುಪಿಟ್ಟಿದ್ದೀರಿ, ನಿಮಗೆ ಅದನ್ನೆಲ್ಲ ಹೇಳಲೇಬೇಕಾಗಿಲ್ಲ ನಾನು. ಈಗ ನೋಡಿ, ನಾನು ಒಂದು ಮಾತು ಸಂಡೂರಿಗೆ ಬರಬೇಕು ಅಂದಾಗ ನಾನು ತುಂಬ ಇದ್ರ ಬಗ್ಗೆ ಸ್ವಲ್ಪ ಓದ್ಕೊಂಡೆ. ಯಾಕಂದರೆ ನಾನು ಮೊದಲ ಬಾರಿಗೆ ಸಂಡೂರಿಗೆ ಬರ್ತಾ ಇರೋದು. ಇದು ನಮ್ಮ ಕರ್ನಾಟಕದ ಕಾಶ್ಮೀರ ಅಂತಾರೆ ಅಂತ ನನಗೆ ಗೊತ್ತಿತ್ತು, ಇಲ್ಲಿಯ ಪ್ರಕೃತಿ ಸೌಂದರ್ಯ ಗೊತ್ತಿತ್ತು, ಮತ್ತು ಇಲ್ಲಿ ಸುಂದರ ಸಂಡೂರು ಅನ್ನುವ ಯೋಗಿ ಅನ್ನೋದು ಗೊತ್ತಿತ್ತು. ಆದರೆ ಬೇರೆ ಕೆಲವು ವಿಷಯಗಳನ್ನ ನಾನು ಓದ್ಕೊಂಡಾಗ ಬಹಳ ಆಶ್ಚರ್ಯ ಆಯಿತು. ಯಾಕಂದರೆ ಇಡೀ ದೇಶದಲ್ಲಿ ಗಂಡಸರಿಗಿಂತ ಮಹಿಳಾ ಮತದಾರ
ಕೋಲಾರಲ್ಲಿ ಜಾಸ್ತಿ ಇರುವಂಥ ಕ್ಷೇತ್ರ ಇದೊಂದೇ. ಹಾಗಾಗಿ ಎಷ್ಟೊಂದು ಚಟುವಟಿಕೆಯಿಂದ ನಿಮ್ಮನ್ನೆಲ್ಲ ತೊಡಗಿಸಿಕೊಂಡಿರೋದ್ರಲ್ಲಿ ನನಗೆ ಆಶ್ಚರ್ಯವೇ ಇಲ್ಲ ನಿಜವಾಗಿಯೂ. ಆಮೇಲೆ ಬೆಂಗಳೂರಲ್ಲಿ ನಾನು ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದಂಥ ಸೌಮ್ಯ ರೆಡ್ಡಿ ಅವರ ಪರವಾಗಿ ಕೆಲಸ ಮಾಡ್ತಾರೆ, ಪ್ರಚಾರದಲ್ಲಾಗಲಿ ಬೇರೆದಲ್ಲಾಗಲಿ. ಸ್ತ್ರೀ ಎಂದರೆ ಆಕೆ ಅವಿನಾಶಿ, ಆಕೆ ಸಂಜೀವಿ, ವಿಶಿಷ್ಟ ಶಕ್ತಿಗಳ ಸಂಗಮ. ಮಮತೆ, ಕರುಣೆ, ವಾತ್ಸಲ್ಯ, ಅಕ್ಕರೆ, ಸಹನೆ, ಭೂಮಿ ತೂಕದ ತಾಳ್ಮೆಯ ಶಕ್ತಿಗಳ ಸಮಾಗಮವೇ ಸ್ತ್ರೀ ಎಂಬಂತೆ ನಮ್ಮ ದೇಶದಲ್ಲಿ ಅನೇಕ ಮಹಾನ್ ಮಹಿಳೆಯರು ಇತಿಹಾಸದಲ್ಲಿ ತಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸಿಕೊಂಡಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಶಿಕ್ಷಣದ ದೀಪ ಬೆಳಗಿಸಿದ ಮಹಾನ್ ಮಹಿಳೆ, ಕಲ್ಪನಾ ಚಾವ್ಲಾ ಆಕಾಶದ ಗಡಿಯಲ್ಲಿ ದಾಟ ಸುಹಾಸಿನಿ, ಇವರು ನಮಗೆ 12ನೇ ತಾರೀಕು ಕುಮಾರಸ್ವಾಮಿ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ನೃತ್ಯ, ಜಾನಪದ ಗೀತೆ, ಭಾವಗೀತೆ, ಫ್ಯಾಷನ್ ಶೋ ಮುಂತಾದ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ನಿನ್ನೆ ಶಿವಪುರಂ ದೇವಸ್ಥಾನ, ಹೊಸಪೇಟೆ ರಸ್ತೆಯಲ್ಲಿರುವ ಶಿವಪುರಂ ದೇವಸ್ಥಾನದಲ್ಲಿ ಎಲ್ಲ ಮಹಿಳೆಯರಿಗೂ ರಂಗೋಲಿ ಕಾಂಪಿಟೇಷನ್ ಅನ್ನು ಇಡಲಾಗಿದೆ. ಅದರಲ್ಲಿ ವಿಜೇತರನ್ನು ಕೂಡ ಸೆಲೆಕ್ಟ್ ಮಾಡಲಾಗಿದೆ. ಒಂದು ವಿಷಯ ತಮ್ಮಲ್ಲಿ ಹೇಳಲು ಬಯಸ್ತೀನಿ. ಸಂಡೂರಿನ ಇತಿಹಾಸದಲ್ಲಿ ನಮಗೆ ಇಲ್ಲಿನ ಆರಾಧ್ಯ ದೈವವಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ತಾಯಿ ಪಾರ್ವತಿ ದೇವಿ, ಜನಪ್ರಿಯ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿ ಈ ಪವಿತ್ರ ಬೆಟ್ಟಗಳ ನಡುವೆ ನೆಲೆಸಿ ಈ ಪ್ರದೇಶಕ್ಕೆ ಶಾಂತಿ, ಸಮೃದ್ಧಿ ಮತ್ತು ಶಕ್ತಿಯನ್ನು ನೀಡಿದಳು ಅಂತೇಳಿ ನಮಗೆ ಪುರಾಣಗಳಲ್ಲಿ ತರತಕ್ಕಂಥದ್ದು. ಆದ್ದರಿಂದಲೇ ಸಂಡೂರು ಬೆಟ್ಟಗಳು ದೇವಿಯ ಶಕ್ತಿಯ ಸಂಕೇತ ಅಂತೇಳಿ ಇಲ್ಲಿನ ಜನರು ನಂಬ್ತಾರೆ. ಅದೇ ರೀತಿ ಪೂಜೆ ಕೂಡ ಮಾಡ್ತಾರೆ. ಸಂಡೂರಿನ ಎಲ್ಲ ಮಹಿಳೆಯರು ಕೂಡ ಶಕ್ತಿ ಸ್ವರೂಪಿಣಿಯರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಆ ತಾಯಿ ನೆರಳಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂದರೆ ಆ ಶಕ್ತಿ